ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ತುಳುವಲ್ಲಿ ಗೆಂಡದಡ್ಡೆ ಅಂತ ಹೇಳ್ತಾರೆ, ಕಲ್ತಪ್ಪ ಅಂತ ಹೇಳ್ತಾರೆ. ಅದನ್ನು ನಾನು ಖಾರದಲ್ಲಿ ಮಾಡ್ಕೊಂಡಿದ್ದೇನೆ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡುವ. ನಾನು 1 ಲೋಟ ಅಕ್ಕಿ, ಬೆಳ್ತಕ್ಕಿ, ದೋಸೆ ಅಕ್ಕಿ ಇದನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಅದನ್ನೊಂದು 3 4 ಗಂಟೆ ನೆನೆಬೇಕಾದ್ರು. ಅದನ್ನು ನೆನೆಸಿಟ್ಟಿದ್ದು ಚೆಂದ ಮಾಡಿ ತೊಳೆದು ನೆನೆಸಿಟ್ಟಿದ್ದೇನೆ. ಅದಕ್ಕೆ ನಾನು ಅದರೊಟ್ಟಿಗೆ ಒಂದು ಗಡಿ ತೆಂಗಿನಕಾಯಿ ಹಾಕ್ತೇನೆ ನೋಡಿ. 1 ಗಡಿ ತೆಂಗಿನಕಾಯಿ ಹಾಕಿ ಇದನ್ನು ಒಟ್ಟಿಗೆ ಸಣ್ಣ ಮಾಡಿ ಕಡ್ಕೊಂಡು ಬರುವ. ಇದಕ್ಕೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕಿದ್ರೆ ಆಗ್ತದೆ, ಮತ್ತೆ ಹಾಕಿದರೆ ಆಗ್ತದೆ. ಇದನ್ನು ಸಣ್ಣ ಮಾಡಿ ತೆಂಗಿನಕಾಯಿ ಅದು ಸಹ ಒಟ್ಟಿಗೆ ಹಾಕಿ ಕಡ್ದುಕೊಂಡು ಬರುವ. ಇದನ್ನು ಕಡಿವಾಗ ಸಣ್ಣ ಮಾಡಿ ಕಡಿಬೇಕು. ಜರಿ ಇದ್ದರೆ ತುಂಬ ಒಂಥರ ದಪ್ಪ ಆಗ್ತದೆ, ಹಾಗಾಗಿ ಸಣ್ಣ ಮಾಡಿ ಕಡಿಬೇಕು. ನೋಡಿ, ಇದನ್ನು ನಾನು ಸಣ್ಣ ಮಾಡಿ ಕಡ್ಕೊಂಡು ಬಂದಿದ್ದೇನೆ. ಸ್ವಲ್ಪ ನೀರು ಕಮ್ಮಿ ಹಾಕಿ ಕಡ್ಕೊಂಡು ಬಂದಿದ್ದೇನೆ, ಗಟ್ಟಿ ಇರಲಿ. ಈಗ ಕಡ್ಕೊಂಡು ಬಂದ ನಂತರ ಇದಕ್ಕೆ ಕೆಲವು ಮಸಾಲೆ ನಾವು ಆ್ಯಡ್ ಮಾಡಲಿಕ್ಕೆ ಉಂಟು. ಅದಕ್ಕೆ ನಾನು ಒಂದು ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಇದನ್ನು ಫ್ರೈ ಮಾಡ್ಕೊಂಡು ತಗೊಳ್ಳುವ. ಇದನ್ನು ತಗೊಳ್ಳೋದಕ್ಕೆ ಅಂತ ಹೇಳಿದ್ರೆ, ಇದು ತಿನ್ನುವಾಗ ಒಂದು ಒಳ್ಳೆ ಸಿಕ್ಕಿದ್ರೆ, ಬಾಯಲ್ಲಿ ಸಿಕ್ಕಿದ್ರೆ ತುಂಬ ರುಚಿ ಆಗ್ತದೆ ಅಂತ ನಾನು ಇದನ್ನು ಹಾಕಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಬೇಡ. ಇದು ಕಡಲೆಬೇಳೆ, ಇದು ಉದ್ದಿನಬೇಳೆ 2 ಸಹ ಫ್ರೈ ಆಗಿದೆ. ಇದನ್ನು ಸಹ ನಾವು ಈ ಬಂದಕ್ಕೆ ನಾವು ಇದು ಕಡ್ದಿಟ್ಟದುಂಟಲ್ಲ ಅದಕ್ಕೆ ಹಾಕ್ಕೊಳ್ಳುವ. ಇದಕ್ಕೆ ನಾವು ತರಕಾರಿ ಕೆಲವು ಹಾಕ್ಲಿಕ್ಕೆ ಉಂಟು. ನಿಮಗೆ ಯಾವುದೆಲ್ಲ ಚಾಯ್ಸ್ ಇರೋದು ಹಾಕ್ಕೊಳ್ಳಿ. ನಾನು ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟ್ ಮತ್ತು ಬೇರು ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಇಷ್ಟು ಸಹ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೇರು ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು. ಇದನ್ನೆಲ್ಲ ಸಹ ಇದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ. ಇದು ಮಳೆಗಾಲದಲ್ಲಿ ಒಂದು ಸ್ವಲ್ಪ ರುಚಿಯಾಗಿ ತಿನ್ನಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡುವ ಅಂತ ಟ್ರೈ ಮಾಡಿದ್ದೀನಿ. ನೋಡಿ, ಇದು ನಾನು ಮಿಕ್ಸಿ ಮಾಡಿ ಇಟ್ಟಿದ್ದೇನೆ. ಅದನ್ನು ಸಹ ಎಣ್ಣೆ ಸಮೇತ ಎಣ್ಣೆ ಆಗಿ ಹಾಕಿಬಿಡುವ, ಒಳ್ಳೆ ರುಚಿ ಆಗ್ತದೆ. ಇದನ್ನು ನೋಡಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು. ಒಳ್ಳೆ ಮಿಕ್ಸ್ ಆಗಬೇಕದು. ನಾವು ಕ್ಯಾರೆಟ್ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಸಹ ಮಿಕ್ಸ್ ಆಗಬೇಕು. ಅದು ಸ್ವಲ್ಪ ಗಟ್ಟಿ ಇದ್ದ ಕಾರಣ ನಾನು ಸ್ವಲ್ಪ ಜಾರು ತೊಳೆದ ನೀರು, ಒಂದು ಅರ್ಧ ಲೋಟ ನೀರು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೇನೆ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಮಿಕ್ಸಿ ಎಲ್ಲಿವರೆಗೆ ಮಾಡ್ಕೊಳ್ಬೇಕಂದ್ರೆ, ನಾವು ಹಾಕಿದ ತರಕಾರಿ ಇದೆಲ್ಲ ರಸ ಎಲ್ಲ ಅದಕ್ಕೆ ಬಿಟ್ಕೊಂಡು ಚೆಂದ ಆಗಬೇಕು. ಹಾಗೆ ಅಷ್ಟುವರೆಗೆ ಹಾಕ್ಕೊಳ್ಳಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಳ್ಳೆ ಮಿಕ್ಸ್ ಮಾಡಿ ಇದಕ್ಕೆ ನಿಮಗೆ ನಾನು ನಂತರ ತಕ್ಷಣ ಈಗ ಬೆಲ್ಲ ಹಾಕಿದರೆ ಒಳ್ಳೆದಿರ್ತಿತ್ತು. ನಾನು ಮತ್ತೆ ಬೆಲ್ಲ ಹಾಕಿದೆ, ಆ ತಪ್ಪು ನೀವು ಮಾಡಬೇಡಿ. ಈಗ ನೋಡಿ, ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೇನೆ. ಎಣ್ಣೆ ಹಾಕಿ ಕುಕ್ಕರ್ ಬಿಸಿ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳುವ. ಒಂದು ಈರುಳ್ಳಿ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳುವ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ಈರುಳ್ಳಿ ಸಹ ಹಾಕಿದರೆ ಅದು ಸ್ವಲ್ಪ ಕೆಂಪಾಗಲಿ, ಜಾಸ್ತಿ ಕೆಂಪಾಗೋದು ಬೇಡ, ಅದೇ ಕೆಂಪಾಗಲಿ. ಹೀಗೆ ಇದನ್ನು ಮಾಡಿದ ನಂತರ ಇದನ್ನು ಒಳ್ಳೆ ಫ್ರೈ ಮಾಡ್ಕೊಂಡ್ವ. ಇದು ಈಗ ಕೆಂಪಾಗಿದೆ ನೋಡಿ. ಬೆಂಕಿ ಕೆಂಪಾದರೆ ಸಾಕು, ಯಾಕೆಂದರೆ ಮತ್ತೆ ಅದು ಅಲ್ಲಿಗೆ ಕಪ್ಪಾಗಿಬಿಡ್ತದೆ. ನೋಡಿ, ಇದನ್ನು ಕಳಿಸಿಟ್ಟದೆಲ್ಲ ಉಂಟಲ್ಲ ಬಂದ ಇದಕ್ಕೆ ಹಾಕಿಬಿಡುವ. ಹಾಕಿಬಿಟ್ಟು ನಿಮಗೆ ಬೇಕಿದ್ರೆ ಅದಕ್ಕೆ ಸ್ವಲ್ಪ ಅನ್ನ ಹಾಕಿ ಕಡ್ಕೊಳ್ಳಿ, ಇಲ್ಲಾಂದರೆ ಹೀನು ಹಾಕ್ಕೊಳ್ಳಿ. ನಾನು ಎಂತ ಸಹ ಹಾಕಲಿಲ್ಲ, ಹೀಗೆ ಮಾಡುವ ಅಂತ ಮಾಡಿದ್ದೀನಿ. ನೋಡಿ, ಇದನ್ನು ಚೆಂದ ಮಾಡಿ ಇದನ್ನು ಈಗ ಬೇಯಲಿಕ್ಕೆ ಬಿಡುವ. ಇದಕ್ಕೆ ನಾನು ಈಗೆಂತ ಮಾಡಿದೆ, ಸ್ವಲ್ಪ ಬೆಲ್ಲ ಹಾಕಿದೆ. ನಾನು ಇದು ಮಾಡಿದ್ದು ಬೆಲ್ಲ ನಾನು ಕಡಿವಾಗ ಹಾಕಬೇಕಿತ್ತು, ನಾನು ಸ್ವಲ್ಪ ನೆನಪಾಗಲಿಲ್ಲ ಅನ್ನೋ ಕಾರಣಕ್ಕೂ ಸಹ ಹೌದು, ಇಲ್ಲದ್ರೆ ಇದೊಂಥರ ಬೇರೆ ಥರ ಮಾಡುವ ಅಂತನೋ ಅದಕ್ಕೂ ಸಹ ಹೌದು. ಅದೆಂತಾಗಿದೆ, ಬೆಲ್ಲ ಅಲ್ಲಲ್ಲಿ ಸಿಹಿವಾಗ ತಿನ್ನುವಾಗ ಸಿಹಿ ಸಿಕ್ಕಿದೆ, ಅದು ತುಂಬ ಚೆಂದಾಗಿದೆ. ಹಾಗಾಗಿ ನೀವು ಹಾಕುವಾಗ ಬಂದಕ್ಕೆ ಕಡಿವಾಗಲೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದು ಬೇಯಿಸಿದರೆ ಒಳ್ಳೆ ಟೇಸ್ಟ್ ಆಗ್ಬೋದು. ಇದನ್ನು ಒಂದು 10 ನಿಮಿಷ ಬೇಯಿಸಬೇಕು. ಲಿಡ್ ಹಾಕಬೇಡಿ, ಅದ್ರ ಲಿಡ್ ತೆಗೆದು ಅದ್ರ ಮೇಲೆ ಒಂದು ಚಿಕ್ಕ ಲೋಟೆ ಎಂಥದ್ದು ಒಂದು ಕಬ್ಬೆ ಹಾಕಿ, ಕಬ್ಬೆ ಹಾಕಲ್ಲ, ಅದರ ಮೇಲೆ ಇಡಿ. ಇದು ನೋಡಿ ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆಂದಾಗಿದೆ ಅಂದರೆ ಸೂಪರಾಗಿತ್ತು. ನೀವು ಸಹ ಒಂದ್ಸರಿ ಮಾಡಿ ನೋಡಿ, ನಮಗೆ ಹೇಗಾಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ವಿಡಿಯೋ ನೋಡಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿದ್ರೆ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಲೈಕ್ ಮಾತ್ರ ಮಾಡಲೇಬೇಕು, ಅದಕ್ಕೆ ನಿಮಗೆ ಹಣ ಖರ್ಚಾಗೋದಿಲ್ಲ. ಒಂದು ಲೈಕ್ ಮಾಡಿ. ತುಂಬ ಟೇಸ್ಟ್ ಆಗಿತ್ತು. ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ.